ಆದ್ಮೇಲೆ ಇಂಡಸ್ಟ್ರಿಲಿ ಇರ್ತೀರಾ ತಾನೆ, ಮಿಸ್ ಮಾಡ್ಕೊಂಡೋಗ್ರ ಮೊದ್ಲು ಗ್ಯಾಪ್ ತಗೊಳ್ಳಲ್ಲ ತಾನೆ? ಹೋಪ್ಫುಲಿ ಇಲ್ಲ, ಆತರ ಯಾವ್ದೇ ಒಂದು ಥಾಟ್ ಇಲ್ಲ. ಓಕೆ. ಸೊ ತೀರಾ ಅದು ಏನು ನನ್ನ ಕೈಯಲ್ಲಿಲ್ಲ ಅಂತ ಹೇಳಿದಾಗ, ಬಿಕಾಸ್ ನನ್ಗೆ ಇವಾಗ ಯಾವ ಮನೆಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನೇ ಕಾಯ್ತಾ ಇದೀನಿ ಇನ್ನ. ಓಕೆ. ಸೊ ಡಿಪೆಂಡ್ಸ್. ಬಟ್ ಆರ್ಟ್ ಅಂತೂ ನಾನು ಯಾವತ್ತೂ ಬಿಡಕ್ ಸಾಧ್ಯ ಇಲ್ಲ. ಇಟ್ ಮೇ ಬಿ ಡ್ಯಾನ್ಸ್ ಆರ್ ಎನಿಥಿಂಗ್. ಮೇ ಬಿ ನಾನು 90% ಇವನ್ ನನ್ನ ಮದುವೆ ಆದ್ಮೇಲೆ ಕೂಡ ಅದೇ ಸಪೋರ್ಟ್ ಮಾಡೋ ಅಂತ. ಇವಾಗ ಜನರೇಷನ್ ಚೇಂಜ್ ಆಗಿದೆ, ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಳುವಂತ ಒಂದು ಸಿಚುಯೇಷನ್ ಬಂದಾಗ ಖಂಡಿತ ಆತರ ಆಕ್ಟಿಂಗ್ ಮುಂದುವರಿಸುವಂತ ಒಂದ್ ಎಲ್ಲ ಹುಮ್ಮಸ್ಸಿದೆ, ಇನ್ನೊಂದಷ್ಟು ಹಸಿವಿದೆ. ಸೊ ಹೋಪ್ಫುಲಿ ಎಸ್. ಲಾಸ್ಟ್ ಕ್ವಶನ್, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಜೊತೆಗೆ ಗೋ ವಿತ್ ದ ಫ್ಲೋ ಲೈಫ್. ತುಂಬಾ ತುಂಬಾ ಪ್ಲಾನ್ಸ್ ಮಾಡ್ಕೊಂಡು ಆಗದೆ ಇದ್ದಕ್ಕಿಂತ ಡಿಸಪಾಯಿಂಟ್ ಆಗಕ್ಕಿಂತ ಸ್ಟುಡಿಯೋನ ಇಂಪ್ರೂವ್ ಮಾಡೋದು, ಒಂದ್ ಒಳ್ಳೆ ಮನೆಗೆ ಸೇರೋದು ಕೂಡ ಇಟ್ ಇಸ್ ಅ ವೆರಿ ನೆಕ್ಸ್ಟ್ ಪ್ಲಾನ್. ಸೊ ಅದು ಕೂಡ ತುಂಬಾ ಭರದಿಂದ ನಡೀತಾ ಇದೆ. ಒಂದಷ್ಟು ಪ್ರೊಫೈಲ್ಸ್ ಗಳು ನೋಡ್ತಾ ಇದ್ರೆ, ಸೊ ಕಳಿಸಿ ಪ್ರೊಫೈಲ್ ಗಳಿದ್ರೆ. ಸೊ ಅದು ಆದ್ಮೇಲೆ ಸೀರಿಯಲ್ಗಳು ಶೂಟಿಂಗ್ ನಡೀತಾ ಇದೆ, ಒಂದಷ್ಟು ಇವೆಂಟ್ಸ್ ಗಳು. ಸೊ ಜೀವನ ಬ್ಲೆಸ್ಡ್ ಆಗಿ ಒಂದ್ ಒಳ್ಳೆ ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಮೇಡಮ್, ಅಂದ್ರೆ ಆಲ್ಮೋಸ್ಟ್ 2 months ಅಲ್ಲ ನಾವು ಪ್ಲಾನ್ ಮಾಡಿ. ನೀವ್ ಯಾವಾಗ್ಲೂ ಬಿಸಿ ಇರ್ತಾ ಇದ್ರಿ, ಸೊ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ನಾನು ನಿಜವಾಗ್ಲೂ ಏನೋ ಬಿಸಿ ಇದೀವಿ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋದೇ. ಒಬ್ಬೊಬ್ರು ಅನ್ಕೊಳ್ತಾರೆ ಗೊತ್ತಾ, ಏನಪ್ಪ ಯಾವಾಗ್ಲೂ ಬಿಸಿನ ಇವ್ರು, ಒಂದಿನ ಫ್ರೀ ಇರಲ್ವಾ ಅಂತ. ಒಂದಿನ ಫ್ರೀ ಇರೋ ಟೈಮಲ್ಲಿ ನಿಜವಾಗ್ಲೂ ಹೆಂಗ್ ಅನ್ಸಿರತ್ತೆ ಗೊತ್ತಪ್ಪ, ಇವತ್ ಬರೀ ಏನ್ ಫೋನು ಇಲ್ದೆ ಬರೀ ಮನೇಲಿ ಇರೋಣ ಸಾಕು. ಅಂದ್ರೆ ನಮಗೆ ಫ್ಯಾಮಿಲಿ ಟೈಮ್ ಬೇಕು ಅಂತ ಅನ್ಸ್ತಿರತ್ತೆ ಒಂದೊಂದ್ಸಲಿ, ಅಥವಾ ನಮ್ಗೆ ಬರೀ ಬರೀ ನಿದ್ದೆ ಮಾಡಿದ್ರೆ. ಫಸ್ಟ್ ಎಪಿಸೋಡ್ ಬರ್ಬೇಕಾಗಿದ್ದವ್ರು ಮೇಡಮ್, ಅಂದ್ರೆ ಮೋಸ್ಟ್ ರಿಕ್ವೆಸ್ಟೆಡ್ ಒನ್ ಕೂಡ. ತುಂಬಾ ಟೈಮ್ ಕೊಟ್ಟು ನಮ್ ಜೊತೆ ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮಗೆ. ಬಿಕಾಸ್ ಆ ಕಾನ್ಸ್ಟೆಂಟ್ ಫಾಲೋ ಅಪ್ ಮಾಡ್ಕೊಂಡು ಅಂಡ್ ನನ್ನ ಅರ್ಥ ಮಾಡ್ಕೊಂಡು, ದಟ್ ಇಸ್ ಅ ಮೇನ್ ಥಿಂಗ್. ಬಿಕಾಸ್ ಅರ್ಥ ಮಾಡ್ಕೊಂಡು ನನಗೆ ಪರವಾಗಿಲ್ಲ, ನೀವು ಬಿಸಿ ಇದ್ರು ಪರವಾಗಿಲ್ಲ, ಏನು ನಾ ಮಾಡ್ಕೊಳ್ಳೋಣ ಮೇಡಮ್ ಅಂತ ಹೇಳಿ ನೀವು ಅದ್ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಯು ಇನ್ ಪರ್ಸನ್ ಅಂತ ಹೇಳ್ಬೋದು. ಅಂಡ್ ಪ್ರತಿ ಒಂದು ಇಂಟರ್ವ್ಯೂನಲ್ಲೂ ಕೂಡ ನಮ್ಮನ್ನ ಸ್ಪೆಷಲ್ ಫೀಲ್ ಮಾಡ್ತೀರಾ. ಸೊ ನಮ್ಮ ಒಂದಷ್ಟು ಏನು ನೆಗೆಟಿವ್ಸ್ ನ, ನಮ್ದು ಒಂದಷ್ಟು ಪಾಸಿಟಿವ್ಸ್ ನ, ನಮ್ಮ ಜೀವನದ ಎಲ್ಲಾ ಒಂದು ಕ್ಯಾಸೆಟ್ ನ ರಿವೈಂಡ್ ಮಾಡಿ, ಇನ್ನ ಇದೆಲ್ಲ ಬಾಕಿ ಇದೆಯಪ್ಪ ನಾನ್ ಮಾಡ್ಬೇಕು ಅಂತ ನೆನಪಿಸ್ತೀರಾ, ಜವಾಬ್ದಾರಿ ಜಾಸ್ತಿ ಮಾಡ್ತೀರಾ. ಸೊ ಇನ್ನಷ್ಟು ಬೆಳಿಬೇಕು ಅಂತ ಆಸೆ ಇದೆ, ಜೊತೆಗಿದ್ದು ನನಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳಿ. ಖಂಡಿತ ಮ್ಯಾಮ್, ನೀವು ಕೂಡ ಮುಂದಿನ ಪ್ರಾಜೆಕ್ಟ್ ಗಳಲ್ಲಿ ಎಲ್ಲರನ್ನೂ ರೀಚ್ ಆಗಿ ನಾವು ಕೂಡ ನಿಮ್ಗೆ ಸಪೋರ್ಟ್ ಯಾವಾಗ್ಲೂ ಇರತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಅಂದ್ರೆ ಎಲ್ಲರ ಹಾದಿಯು ಕೂಡ ತುಂಬಾ ಸುಲಭವಾಗಿರೋದಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಪ್ರತಿಭೆನ ನಂಬ್ಕೊಂಡು ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೂಪಿಕಾ ಮೇಡಮ್. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರ ಮತ್ತೊಬ್ರು ಸೆಲೆಬ್ರಿಟಿ ಜೊತೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.